ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋ ತಮ್ಮನೇ ನೋಡಿರ್ತೀರ, ನಿಮಗೆ ಗೊತ್ತಾಗಿರುತ್ತೆ. ಪಿತೃಪಕ್ಷ ಸ್ಟಾರ್ಟ್ ಆಗಿದೆ. ಪಿತೃಪಕ್ಷ ಯಾವಾಗಿಂದ ಸ್ಟಾರ್ಟ್ ಆಗಿದೆ ಅಂತ ಹೇಳಿದರೆ 7ನೇ ತಾರೀಕು, ಅಂದರೆ ನಿನ್ನೆ ಏನು ಗ್ರಹಣ ಇತ್ತಲ್ವ ಭಾನುವಾರ, ಸೊ ಅವತ್ತು ಮಧ್ಯಾಹ್ನ 12 ಗಂಟೆಯಿಂದ ಪಿತೃಪಕ್ಷ ಸ್ಟಾರ್ಟ್ ಆಗಿದೆ. ಆದರೆ ಗ್ರಹಣ ಇರುವ ಒಂದು ಸಂದರ್ಭ ಆಗಿರೋದ್ರಿಂದ ಅದನ್ನು ಸೋಮವಾರದಿಂದ ಅಂದರೆ 8ನೇ ತಾರೀಕಿಂದ ಈ ಒಂದು ಪಿತೃಪಕ್ಷನ ಆಚರಣೆ ಮಾಡ್ತಾರೆ. ಪಿತೃಪಕ್ಷನ ಎಷ್ಟು ದಿನಗಳ ಕಾಲ ಆಚರಣೆ ಮಾಡ್ತಾರೆ, ಇದನ್ನು ಎಲ್ಲರೂ ಕಂಪಲ್ಸರಿಯಾಗಿ ಮಾಡಬೇಕಾ, ಮಾಡದೇ ಇದ್ದರೆ ಏನಾಗುತ್ತೆ? ಸೊ ಇಷ್ಟು ಇನ್ಫಾರ್ಮೇಷನ್ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲಿನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇದೇ ಥರ ಹೆಚ್ಚಿನ ಇನ್ಫಾರ್ಮೇಷನ್ ಆಗಿರ್ತಕ್ಕಂಥ ವಿಡಿಯೋನ ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬರುತ್ತೆ ಅಂತ ಹೇಳ್ತೀನಿ. ಸೊ ಹೌದು ಸ್ನೇಹಿತರೆ, ಪಿತೃಪಕ್ಷ ಸ್ಟಾರ್ಟ್ ಆಗಿದೆ 8ನೇ ತಾರೀಕು, ಅಂದರೆ 7ನೇ ತಾರೀಕು ಅಂತ ಹೇಳ್ತಾರೆ. ಸೊ 8ನೇ ತಾರೀಕು ಇವತ್ತು ಸೋಮವಾರದಿಂದ ಸ್ಟಾರ್ಟ್ ಆಗಿದೆ. ಈ ಒಂದು ಪಿತೃಪಕ್ಷ ಬಂದು 15 ದಿನಗಳ ಕಾಲ ಇರುತ್ತೆ. ಅಂದರೆ ನಮಗೇನು ದಸರಾ ಮಹಾಲಯ ಅಮಾವಾಸ್ಯೆ ಬರುತ್ತಲ್ವ, ಆವತ್ತಿನವರೆಗೂ ಈ ಒಂದು ಪಿತೃಪಕ್ಷನ ಆಚರಣೆಯನ್ನು ಮಾಡ್ತಾರೆ. ಸೊ ಇದನ್ನು ಎಲ್ಲರೂ ಮಾಡಬೇಕಂತ ಹೇಳಿದರೆ, ನಾವೇನಾದರೂ ಪಂಚಾಂಗದ ಪ್ರಕಾರ ನೋಡೋದಾಯಿತು ಅಂತ ಹೇಳಿದರೆ, ಇಂದಿನ ಪುರಾಣ ಮತ್ತು ಪಂಚಾಂಗದ ಪ್ರಕಾರ ನೋಡೋದಾಯಿತು ಅಂತೇಳಿದರೆ ಪಿತೃಪಕ್ಷನ ಎಲ್ಲರೂ ಮಾಡಲೇಬೇಕು. ಯಾಕಂತೇಳಿದರೆ ಈ ಒಂದು ಪಕ್ಷದಲ್ಲಿ ನಾವು ಯಾವುದೇ ರೀತಿಯ ಒಂದು ಶುಭ ಕಾರ್ಯಗಳನ್ನು ಮಾಡೋದಿಲ್ಲ. ಅದರಲ್ಲೂ ಎಸ್ಪೆಷಲಿ ಹೊಸ ಬಟ್ಟೆಗಳನ್ನು ಖರೀದಿ ಮಾಡೋದಾಗಿರ್ಬೋದು, ಅಥವಾ ಒಂದು ಹೊಸ ಮನೆಗಳನ್ನು ಖರೀದಿ ಮಾಡೋದು, ಜಮೀನು ಖರೀದಿ ಮಾಡೋದು, ಈ ಥರದ್ದು ಯಾವುದನ್ನು ಪಿತೃಪಕ್ಷದಲ್ಲಿ ಮಾಡೋದಿಲ್ಲ. ಯಾಕಂತೇಳಿದರೆ ಇದು ಮಾತಾಪಿತೃ ಒಂದು ತಿಥಿ ಒಂದು ಕಾರ್ಯ ಅಂತಲೇ ಹೇಳ್ತಾರೆ. ಸೊ ಈ ಒಂದು ಪಿತೃಪಕ್ಷದಲ್ಲಿ ಸತ್ತಿರ್ತಕ್ಕಂಥ ಯಾರು ನಮ್ಮ ಮನೆಯಲ್ಲಿ ಹಿಂದೆ ಮೃತರಾಗಿರ್ತಾರಲ್ವ, ಅವರು ಅಕಾಲಿಕ ಮರಣವನ್ನು ಹೊಂದಿರ್ಬೋದು, ಅಥವಾ ಅವರೇನಾದರೂ ಒಂದು ಆಸೆಯನ್ನು ಇಟ್ಕೊಂಡು ಸತ್ತಿರ್ಬೋದು. ಸೊ ಅವರಿಗೆ ಮುಂಚೆ ಎಲ್ಲ ಏನು ಮಾಡ್ತಾಯಿದ್ರು ಅಂತೇಳಿದರೆ, ಅವರ ಒಂದು ತಿಥಿ ನಕ್ಷತ್ರ ಬಂದಾಗ 3 ವರ್ಷಗಳ ಕಾಲ ಆ ಒಂದು ತಿಥಿ ನಕ್ಷತ್ರದ ಪ್ರಕಾರ ಅವರಿಗೆ ಎಡೆಯನ್ನು ಇಟ್ಟು, ಅದಾದ ನಂತರ ಏನು ಮಾಡ್ತಾಯಿದ್ರು, ಅವರ ಮನೆಯ ಪದ್ಧತಿಯ ಪ್ರಕಾರ ಈ ಒಂದು ಅವರಿಗೆ ಒಂದು ತಿಥಿ ಕಾರ್ಯನ ಮಾಡುವಂಥದ್ದನ್ನು ಮಾಡ್ತಾಯಿದ್ರು. ಆದರೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾಯಿದೆ, ವಿಳಂಬದ ಮದುವೆ ಆಗಿರ್ಬೋದು, ಮಕ್ಕಳ ಎಜುಕೇಷನಲ್ಲಾಗಿರ್ಬೋದು, ಸಾಲ ಬಾಧೆ ಆಗಿರ್ಬೋದು, ಅಥವಾ ಮನೆಯಲ್ಲಿ ಕಲಹ ಆಗಿರ್ಬೋದು. ಸೊ ಇದೆಲ್ಲದಕ್ಕೂ ಪಿತೃದೋಷನೇ ಕಾರಣ ಅಂತ ಹೇಳ್ತಾ ಇದ್ದಾರೆ. ಈ ಒಂದು ಪಿತೃದೋಷನ ಅದರಲ್ಲೂ ಎಸ್ಪೆಷಲಿ ಬಂದು ಗೋಕರ್ಣದಲ್ಲಿ ಮಾಡೋದ್ರಿಂದ ನಿಮಗೆ ಒಳ್ಳೆಯ ಫಲಗಳು ಸಿಗುತ್ತೆ. ಇಲ್ಲ ನಮಗೆ ಗೋಕರ್ಣಕ್ಕೆ ಹೋಗಿ ಮಾಡಲಿಕ್ಕೆ ಆಗಲ್ಲ ಅಂತ ಹೇಳೋರು ಏನು ಮಾಡ್ತಾರೆ, ಈ ಒಂದು ಪಿತೃಪಕ್ಷದಲ್ಲಿ ಅವರ ಮನೆಯಲ್ಲಿ ಮಾಂಸಾಹಾರ ಮಾಡೋರಾದರೆ ಮಾಂಸಾಹಾರ ಮಾಡ್ತಾರೆ, ಅಥವಾ ಸಸ್ಯಾಹಾರ ಮಾಡೋರಾದರೆ ಸಸ್ಯಾಹಾರ ಮಾಡ್ತಾರೆ. ಇದನ್ನು ಮಂಗಳವಾರ, ಶುಕ್ರವಾರ, ಭಾನುವಾರ, ಗುರುವಾರ, ಸೊ ಈ ಒಂದು ವಾರದಲ್ಲಿ ಅವರು ಯಾವ ರೀತಿ ನಡೆಸ್ಕೊಂಡು ಬಂದಿರ್ತಾರೋ ಆ ಒಂದು ರೀತಿಯಲ್ಲಿ ಈ ಒಂದು ಪಿತೃಪಕ್ಷದ ಆಚರಣೆಯನ್ನು ಮಾಡ್ತಾರೆ. ಸೊ ಈ ಪಿತೃಪಕ್ಷದ ಆಚರಣೆಯಲ್ಲಿ ಎಡೆಯನ್ನು ಇಡ್ತಾರಲ್ವ, ಸೊ ಅದನ್ನು ಬಂದು 3 ವಿಧದಲ್ಲಿ ಆ ಎಡೆಯನ್ನು ಅರ್ಪಿಸ್ತಾರೆ. ಅಂದರೆ ನಾವು ಮನೆಯವರು ಊಟ ಮಾಡೋದಕ್ಕಿಂತ ಮುಂಚೆ ನಾವು ಯಾರಿಗೆ ಒಂದು ಪಿತೃಗಳಿಗೆ ಪೂಜೆಯನ್ನು ಮಾಡಿ ಎಡೆ ಇಟ್ಟಿರ್ತೀವಲ್ವ, ಅದನ್ನು ಒಂದು ಪಕ್ಷಿಗಳಿಗೆ, ಕಾಗೆಗೆ ಕೊಡ್ತಾರೆ, ಗರುಡಕ್ಕೆ ಕೊಡ್ತಾರೆ, ಮತ್ತು ಹಸುವಿಗೆ ಕೊಡ್ತಾರೆ. ಬೆಳಗ್ಗೆ ಹೊತ್ತು ಪೂಜೆ ಮಾಡಿದರೆ, ಬೆಳಗ್ಗೆ ಅಂದರೆ ನಾವು ಬೆಳಗ್ಗೆ ಯಾವುದೇ ಸಮಯದಲ್ಲಿ ಪೂಜೆಯನ್ನು ಮಾಡಿದರೂ ಮಧ್ಯಾಹ್ನ 12 ಗಂಟೆಯ ನಂತರ ನಾವು ಪಕ್ಷಿಗಳಿಗೆ ಆ ಒಂದು ಎಡೆಯನ್ನು ನಾವೇನು ಪೂಜೆ ಮಾಡಿ ಎಡೆ ಇಡಿರ್ತೀವಲ್ವ, ಅದನ್ನು ಪಕ್ಷಿಗಳಿಗೆ ಸಮರ್ಪಣೆ ಮಾಡಬೇಕು. ಅಥವಾ ನಾವು ಸಂಜೆ ಟೈಮಲ್ಲಿ, ಸಂಧ್ಯಾಕಾಲದಲ್ಲಿ ಗಂಟೆಯ ನಂತರ ನಾವೇನಾದರೂ ಒಂದು ಪೂಜೆಯನ್ನು ಮಾಡಿದ್ದಾಯಿತು ಅಂತೇಳಿದರೆ ಆ ಒಂದು ಪ್ರಸಾದವನ್ನು ತಗೊಂಡೋಗಿ ನಾವು ಗೋವಿಗೆ ಅಂದರೆ ಹಸುವಿಗೆ ಕೊಡಬೇಕು. ಅದಾದ ನಂತರ ಮನೆಯವರು ಎಲ್ಲರೂ ಊಟನ ಮಾಡಬೇಕು. ಅದಕ್ಕಿಂತ ಮುಂಚೆ ಊಟ ಮಾಡಬಾರ್ದು. ಇದು ಶಾಸ್ತ್ರ ಪುರಾಣದಲ್ಲಿ ಇದೇ ರೀತಿ ಉಲ್ಲೇಖ ಆಗಿದೆ. ಸೊ ನಾವು ಪಿತೃಪಕ್ಷ ಮಾಡೋದಿಲ್ಲ, ನಾವು ಕೆಲವೊಂದು ಹಬ್ಬಗಳಲ್ಲಿ ನಾವು ಏನಂತೇಳಿದ್ರೆ ಹಿರಿಯರ ಪೂಜೆಯನ್ನು ಮಾಡ್ತೀವಿ ಅನ್ನೋರಿದ್ರೆ, ಅಟ್ಲೀಸ್ಟ್ ಈ ಒಂದು ಪಿತೃಪಕ್ಷದಲ್ಲಿ ಯಾವುದೋ ಒಂದು ದಿನದಲ್ಲಿ ಅವರಿಗೆ ಒಂದು ಹೂವು ಅಥವಾ ಅವರಿಗೆ ಇಷ್ಟವಾಗಿರ್ತಕ್ಕಂಥ ಒಂದು ಆಹಾರವನ್ನು ಮಾಡಿ ನೀವು ಎಡೆಯನ್ನು ಇಡೋದ್ರಿಂದ ಸೊ ನಿಮ್ಮ ಮನೆಯ ಎಷ್ಟೋ ಒಂದು ಕಷ್ಟಗಳು ನಿವಾರಣೆ ಆಗುತ್ತೆ. ಸೊ ಇದು ನಾನು ಹೇಳ್ತಾ ಇಲ್ಲ, ಇದು ಪುರಾಣ ಪುಸ್ತಕದಲ್ಲೂ ಬಂದಿರೋದು ಅದೇ ರೀತಿ ಇದೆ. ಆ್ಯಕ್ಚುಲಾಗಿ ಸತ್ತಿರ್ತಕ್ಕಂಥವ್ರಿಗೆ ನಾವು ಪಿತೃಪಕ್ಷದಲ್ಲೇ ಎಡೆಯನ್ನು ಇಡಬೇಕು. ಅವರ ಆತ್ಮಗಳು ಈ ಒಂದು ಪಿತೃಪಕ್ಷದಲ್ಲಿ ಏನಾಗ್ತಿರುತ್ತೆ, ದೇವರು ಹೊರಗಡೆ ಬಿಟ್ಟಿರ್ತಾನಂತೆ, ಹೋಗ್ರಿ ನಿಮ್ಮ ಆಸೆಗಳನ್ನು ತೀರಿಸ್ಕೊಂಬರ್ರಿ ಅಂತೇಳಿ. ಸೊ ಈ ಒಂದು ಪಿತೃಪಕ್ಷದಲ್ಲಿ ನಾವು ಅವರಿಗೆ ಎಡೆಯನ್ನು ಇಡೋದ್ರಿಂದ ನಾವು ಎಷ್ಟೋ ಒಂದು ಪುಣ್ಯದ ಫಲ ನಮಗೆ ಸಿಗುತ್ತೆ ಅಂತ ಹೇಳ್ತಾರೆ. ಇದು ಯಾವ ದಿನ ಬಂದಿದೆ ಅಂತೇಳಿದರೆ ಸೆಪ್ಟೆಂಬರ್ 8ನೇ ತಾರೀಕಿಂದ ಸೆಪ್ಟೆಂಬರ್ 21ನೇ ತಾರೀಕು ಮಾಲೆಯ ಅಮಾವಾಸ್ಯೆ ದಿನವೇ ತುಂಬ ಜನ ಈ ಒಂದು ಪಿತೃಪಕ್ಷವನ್ನು ಆಚರಣೆಯನ್ನು ಮಾಡ್ತಾರೆ. ಸೊ ಇದಾದ ನಂತರ ಯಾವ ರೀತಿಯಾಗಿ ನಾವು ಆಚರಣೆಯನ್ನು ಮಾಡಬೇಕು ಏನು ಅಂತೇಳ್ಬಿಟ್ಟು ನನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಸೊ ಯಾರೆಲ್ಲ ಈ ಒಂದು ವಿಡಿಯೋನ ನೋಡಿದ್ರೆ ಸೊ ತಪ್ಪದೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಎಲ್ಲ.